ಸಿನಿಮಾ ರಂಗಕ್ಕೆ ಬರೋದಕ್ಕೆ ಯಾರು ಇನ್ಸ್ಪಿರೇಷನ್ ನಿಮ್ಗೆ ಅಂತ? ಇನ್ಸ್ಪಿರೇಷನ್ ಯಶ್ ಸರ್. ಇಂತ ಲಕ್ಕಿ ಹ್ಯಾಂಡ್ ನಿಮ್ದು ಅಂತ. ಅವರ ಒಂದು ಬ್ಯಾನರ್ ಅಲ್ಲೇನೆ ಸಿನಿಮಾ ರಂಗದಲ್ಲಿ ಲಾಂಚ್ ಏನ್ ಆಗ್ತಿದ್ದೀರಾ. ಗೊತ್ತಾ ಅಂದ್ರೆ ಸಿನಿಮಾಗ್ ಬರೋಕ್ ಮುಂಚೆ ನಾನು ಅವ್ರ ಸಿನಿಮಾ ಗೂಗ್ಲಿ, ರಾಮಾಚಾರಿ, ಸಾರಿ ಯಾವ್ದದು ರಾಜಾಹುಲಿ, ರಾಜಾವಲಿ, ಕಿರಾತಕ, ಒಂಥರ ಫ್ಯಾನ್ ಗರ್ಲ್ ನಾನು. ಒಂಥರ ಏನ್ ಹೇಳೋದು, ಕ್ರಶ್, ಒಂಥರ ಏ ವಾವ್ ಆ ತರ ಫೀಲ್ ನನಗೆ. ಸಿನಿಮಾಗ್ ಬಂದ ಮೇಲೆ ಅವ್ರು ಹೆಂಗ್ ಬಂದಿದ್ದಾರೆ ಅನ್ನೋದು, ಅವ್ರ ಜರ್ನಿ, ಅವ್ರ ಲೈಫ್ ಜರ್ನಿ ನಾನು ಕೇಳದ್ಮೇಲೆ ತುಂಬಾ ಇನ್ಸ್ಪೈರ್ ಆಯ್ತು ನನಗೆ. ಬಟ್ ತುಂಬಾ ಡಿಫ್ರೆನ್ಸ್ ಬರುತ್ತೆ, ಯಾಕಂದ್ರೆ ಅವ್ರ ಬಾಯ್ ಹೀರೋ, ನಾನು ಹೀರೋಯಿನ್. ಸೊ ಅವ್ರು ಬಂದಿದ್ದನ್ನೇ ನಾನು ಫಾಲೋ ಮಾಡಕ್ ಆಗಲ್ಲ ಕೆಲವೊಂದು ವಿಷಯದಲ್ಲಿ. ಇವಾಗ ನೋಡಿ, ಸಿನಿಮಾದಲ್ಲಿ ಹೀರೋಯಿನ್ಸ್ಗೆ ಅಷ್ಟು ಪ್ರಾಮಿನೆನ್ಸ್ ಇರೋಂತ ಅಂದ್ರೆ ಆತರ ಸ್ಟೋರೀಸ್ ಕಮ್ಮಿ. ಸೊ ನಾನು ಅವ್ರನ್ನ ಇನ್ಸ್ಪಿರೇಷನ್ ಆಗೇ ತಗೊಂಡಿರೋದು. ತುಂಬಾ ಇದ್ರೆ ಹಿಂಗಿರ್ಬೇಕು ಅಂತ ಅನ್ಸಿದ್ದು ಅವರು. ಅಂಡ್ ಏನಂತಾರೆ, ಪರ್ಸನಲ್ ಲೈಫಲ್ಲೂ ಲವ್ ಸ್ಟೋರಿ ಅವ್ರದ್ದು, ಹೆಂಗೆ ಲವ್ ಮಾಡಿದ್ರು, ಅವ್ರನ್ನೇ ಮದ್ವೆ ಆದ್ರು, ಇದ್ರೆ ಹಿಂಗಿರ್ಬೇಕು ಅಂತ ಅವಾಗ್ಲೂ ಹಂಗ ಅನ್ಸಿದೆ. ಅಂಡ್ ರಾಧಿಕಾ ಮ್ಯಾಮು ಅಷ್ಟೇ, ಯಾವ್ದೇ ರೀತಿ ಕಾಂಟ್ರವರ್ಷಿಯಲ್ಸ್ ಇದಕ್ಕೆ ಆಗದೆ ಅವ್ರ ಕರಿಯರ್ನ ಅವ್ರು ಬಿಲ್ಡ್ ಮಾಡ್ಕೊಂಡು ಹೋಗಿರೋ ರೀತಿ, ಅದೆಲ್ಲ ತುಂಬಾ ಇನ್ಸ್ಪೈರ್ ಆಗತ್ತೆ ನನಗೂ. ಅಂದ್ರೆ ತುಂಬಾ ಜನ ಆತರನೇ ಇದಾರೆ, ಬಟ್ ಅದೇ ಅವ್ರನ್ನ ಎಕ್ಸಾಂಪಲ್ ಆಗೇ ತಗೊಂಡಿದ್ದಾರೆ ಅನ್ಸುತ್ತೆ ತುಂಬಾ ಜನ. ಹೆಂಗ್ ಅನ್ನಿಸ್ತು ನೀವು ಕ್ರಶ್ ಅಂತ ಹೇಳಿದ್ರಿ? ಕ್ರಶ್ ಅಂದ್ರೆ ಇಟ್ಸ್ ನಾಟ್ ಲೈಕ್ ಆ ಕ್ರಶ್ ಅಲ್ಲ, ಆತರ ಕ್ರಶ್ ಅಲ್ಲ, ಸಿನಿಮಾ ಕ್ರಶ್. ಸಿನಿಮಾ ಕ್ರಶ್. ನನ್ಗೆ ನ್ಯೂಸ್ ಪೇಪರ್ ಅಲ್ಲೆಲ್ಲ ಅವ್ರ ಫೋಟೋಸ್ ಎಲ್ಲ ಬಂದ್ರೆ ಅದನ್ನ ಒಂದ್ ಬುಕ್ಕಿಗೆ ಸ್ಟಿಕ್ ಮಾಡ್ಕೊಂಡು ಒಂಥರ ಕ್ರೇಜ್. ಅವಾಗ ನನಗೆ ಯೂಶಲಿ ಆತರ, ಇವಾಗ ಕೇಳಿದ್ರೆ ನೀವು ಒಬ್ಬೊಬ್ರು ಒಂದೊಂದ್ ಕಾರಣಕ್ಕೆ ಇಷ್ಟ ಆಗ್ತಾರೆ. ಶಿವಣ್ಣ ಒಂದ್ ಕಾರಣಕ್ಕೆ ಇಷ್ಟ ಆಗ್ತಾರೆ, ಸುದೀಪ್ ಸರ್, ದರ್ಶನ್ ಸರ್, ಎಲ್ಲರೂ ಒಂದೊಂದ್ ಕಾರಣಕ್ಕೆ ಇಷ್ಟ ಆಗ್ತಾರೆ. ಬಟ್ ನಾನ್ ಪರ್ಸನಲಿ ಇನ್ಸ್ಪಿರೇಷನ್ ಆಗಿ ತಗೊಂಡಿರೋದು ಯಶ್ ಸರ್. ನಾನು ಚಿಕ್ಕ ವಯಸ್ಸಿಂದ ನಂಗೆ ಆ ಇಂಡಸ್ಟ್ರಿ ಬಗ್ಗೆ ಐಡಿಯಾ ಇಲ್ಲದೆ ಇದ್ದಾಗಿಂದ ನನಗೆ ಅವರು ಇಷ್ಟ. ಸೊ ಇವಾಗ ಅವ್ರ ಹೋಮ್ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡ್ತಿರೋದು, ಆಫ್ ಕೋರ್ಸ್ ಇಟ್ಸ್ ನೋಡಿ, ನನ್ಗೆ ಈ ಪ್ರಾಜೆಕ್ಟ್ ನಾನು ಎಷ್ಟೋ ಕನ್ಫ್ಯೂಷನ್ ಅಲ್ಲಿ ಒಪ್ಕೊಂಡಿದೀನಿ ಅಂತ ಹೇಳ್ದೆ. ಒಪ್ಕೊಂಡಿಲ್ಲ ಅಂದಿದ್ರೆ ಈ ಆಫರ್ ನಾನು ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಸೊ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ರೀಸನ್ ಅಂಡ್ ಹ್ಯಾಪನ್ಸ್ ಫಾರ್ ಗುಡ್ ಅಷ್ಟೇ. ಮೇಡಮ್, ಈಗ ಪುಷ್ಪಮ್ಮನ್ ಬಗ್ಗೆ ಮಾತಾಡೋದಾದ್ರೆ, ಯಾಕಂತಂದ್ರೆ ಅವ್ರೇನಿದ್ರು ಒಂಥರ ಫೈರ್ ಬ್ರ್ಯಾಂಡ್, ಹೌದು, ಇದ್ದಿದ್ದಂಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅವರು ಕೂಡ ಯಶ್ ಅವರ ಏಳು ಬೀಳುಗಳನ್ನ ನೋಡಿದ್ದಾರೆ. ಅವ್ರಿಗೂ ಗೊತ್ತು ಹೆಂಗೆ ಸಿನಿಮಾ ರಂಗದಿಂದ ಒಂದು 15-20 ವರ್ಷಗಳಿಂದ ಏನೆಲ್ಲ ಅವ್ರು ನೋಡ್ಕೊಂಡ್ ಬಂದಿದ್ದಾರೋ ಅವಾಗಿಂದಾನು ಗೊತ್ತು. ಕೊತ್ತಲ್ವಾಡಿ ಸಿನಿಮಾ ಪ್ರಮೋಷನ್ ಟೈಮಲ್ಲೂ ಕೂಡ ಅವ್ರು ಮಾತಾಡುವಂತ ಮಾತುಗಳು ಎಲ್ಲೋ ಒಂದ್ ಕಡೆ ಅವ್ರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ತಿದ್ದಾರೆ. ಇವಾಗ ನಿಮ್ದೇ ಒಂಥರ ಲೈಫ್ ಸ್ಟ್ರಗ್ಲಿಂಗ್ ಇರುತ್ತೆ, ನಂದೇ ಒಂಥರ ಲೈಫ್ ಸ್ಟ್ರಗ್ಲಿಂಗ್ ಇರುತ್ತೆ. ಅವ್ರವರ ಲೈಫ್ ಸ್ಟ್ರಗ್ಲಿಂಗ್ ಅವ್ರಿಗೆ ಮಾತ್ರ ಗೊತ್ತು. ಬಟ್ ಅವ್ರು ಹೇಳ್ತಿರುವಂತ ಮಾತುಗಳು ನೆಗೆಟಿವ್ ಪ್ರಾಸ್ಪೆಕ್ಟಿವ್ ಆಗಿ ಹೋಗ್ತಾ ಇದೆ. ಸೊ ನೀವ್ ಹತ್ರದಿಂದ ನೋಡಿರುವಂತದ್ದು. ನಾನು ಹತ್ರದಿಂದ ನೋಡಿರೋದನ್ನ ಹೇಳಿದ್ರೆ ಅಲ್ಲಿ ಬರುತ್ತೆ ಕಾಮೆಂಟ್ಸ್, ಬಕೆಟ್ ಹಿಡಿತಾ ಇದ್ದಾಳೆ ಅಂತ, ಅವ್ರೇನೋ ಇದ್ ಮಾಡ್ತಿದ್ದಾರೆ. ಐ ಆಮ್ ನಾಟ್ ದಟ್ ಪರ್ಸನ್. ನಾನು ಒಬ್ರ ಬಗ್ಗೆ ಸುಮ್ನೆ ಮಾತಾಡಲ್ಲ. ನೀವ್ ಯಾವ್ದೇ ಇಂಟರ್ವ್ಯೂಸ್ ನೋಡಿರ್ಬೋದು, ನಾನ್ ಹತ್ರದಿಂದ ಯಾರನ್ನಾದ್ರೂ ನೋಡಿದ್ರೆ ಅವ್ರ ಬಗ್ಗೆ ಮಾತ್ರ ನಾನು ಮಾತಾಡಿರ್ತೀನಿ. ಶಿವಣ್ಣನ್ ಬಗ್ಗೆ ಹೇಳ್ದೆ. ಶಿವಣ್ಣನ್ ಬಗ್ಗೆ ತುಂಬಾ ಜನ ಮುಂಚೆ ಎಲ್ಲ ಹೇಳ್ದಾಗ ನಾನು ಅದನ್ನ ನಂಬಿರ್ಲಿಲ್ಲ. ನಾನ್ ಡೈರೆಕ್ಟ್ ಆಗಿ ವಿಟ್ನೆಸ್ ಮಾಡ್ದಾಗ್ಲೇನೆ ನಾನ್ ನಂಬೋದು. ಅಂದ್ರೆ ಯಾವ್ದೇ ಕ್ಯಾರೆಕ್ಟರ್ನ ಯಾರನ್ನೇ ಆದ್ರೂ ನಾನ್ ಡೈರೆಕ್ಟ್ ಆಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರು ಹೆಂಗೆ ಅನ್ನೋದು ತಿಳ್ಕೊಂಡ್ಮೇಲೆ ನಾನ್ ಮಾತಾಡೋದು, ಎಲ್ಲೇ ಆದ್ರೂ ಅಷ್ಟೇ. ಅಮ್ಮನ್ ಜೊತೆನೂ ಅಷ್ಟೇ, ನಾನು ಇಂಟರ್ವ್ಯೂಸ್ ವಿಷಯದಲ್ಲೇ ಒಂದು 4-5 ದಿನ ಒಟ್ಟಿಗೆನೆ ಟೈಮ್ ಸ್ಪೆಂಡ್ ಮಾಡಿದೀವಿ. ಲಾಸ್ಟ್ ಡೇ ಏನಾಯ್ತು, ಸಿಕ್ಕಾಬಟ್ಟೆ ನನಗೆ ಹುಷಾರಿರ್ಲಿಲ್ಲ. ಅಂದ್ರೆ ತಲೆನೋವು, ವಾಮಿಟ್ ಎಲ್ಲ ಆಗ್ಬಿಡ್ತು. ಮುಂಚೆನೆ ಹೇಳಿದ್ರು ಟ್ಯಾಬ್ಲೆಟ್ ತಗೋ ಅಂತ. ನಾನು ಇಲ್ಲ, ನಾನು ಸ್ವಲ್ಪ ಯೂಶಲಿ ನಾನು ಟ್ಯಾಬ್ಲೆಟ್ಸ್ ಅವಾಯ್ಡ್ ಮಾಡ್ತೀನಿ, ಹಂಗೆ ಸರಿ ಹೋಗ್ಲಿ ನೋಡೋಣ ಅಂತ. ಬಟ್ ಅವತ್ ಸಿವಿಯರ್ ಆಗಿ ಆಗ್ಲೇ ಇಲ್ಲ, ಬಂದು ವಾಮಿಟ್ ಮಾಡಿ ಕೂತ್ಕೊಂಡ್ಬಿಟ್ಟೆ. ಲಿಟ್ರಲಿ ನಮ್ಮನೇಲಿ ನಮ್ಮ ಅಮ್ಮಂದಿರು ನನ್ಗೆ, ಅಮ್ಮ ದೊಡ್ಡಮ್ಮ ಎಲ್ಲ ಹೆಂಗ್ ಟ್ರೀಟ್ ಮಾಡ್ತಾರಲ್ಲ, ಬಂದು ಅವರೇ ದೃಷ್ಟಿ ತೆಗ್ದು, ಸೆರ್ಗಲ್ ಹಿಂಗ್ ದೃಷ್ಟಿ ಎಲ್ಲ ತೆಗ್ದು, ನನ್ನ ಅಸಿಸ್ಟೆಂಟಿಗೆ ಉಪ್ಪು ತಗೊಂಡ್ ಬಾ ಅಂತ ಹೇಳಿ ಉಪ್ಪಲ್ಲೆಲ್ಲ ದೃಷ್ಟಿ ತೆಗ್ದು, ಲಿಟ್ರಲಿ ಯಾವ್ಯಾವ ತರ ದೃಷ್ಟಿ ತೆಗಿಬೋದೋ ಎಲ್ಲಾ ತರ ದೃಷ್ಟಿ ತೆಗೆದ್ಬಿಟ್ಟು, ದೃಷ್ಟಿಯಾಗಿದೆ ನಿನಗೆ, ನಾನು ಹೇಳ್ದೆ ನೀನ್ ಟ್ಯಾಬ್ಲೆಟ್ ತಗೊಳ್ಳಿಲ್ಲ ನೀನು ಅಂತ. ಯಾಕೆ ಅವ್ರು ಯಾಕಂಗ್ ಮಾಡ್ಬೇಕು? ಶಿ ಇಸ್ ಆಕ್ಚುಲಿ ಇನ್ ಪರ್ಸನ್ ಅವ್ರು ತುಂಬಾ ಒಳ್ಳೆಯವರು. ಅಂದ್ರೆ
ಯಾರಿಗೋ ಒಳ್ಳೇದ್ ಮಾಡ್ಬೇಕು ಅಂತಾನು ಅದ್ ಮನ್ಸಿಂದಾನೇ ಬರ್ಬೇಕಲ್ವಾ. ಅಂದ್ರೆ ಸುಮ್ನೆ ಅವಾಯ್ಡ್ ಮಾಡ್ಬೋದಾಗಿತ್ತು, ಟ್ಯಾಬ್ಲೆಟ್ ತಗೊಳಮ್ಮ ಹೇಳ್ದೆ ನಿನಗೆ ಅನ್ಬಿಟ್ಟು ಸುಮ್ನೆ ಕುತ್ಕೊಂಡ್ಬಿಡ್ಬೋದಾಗಿತ್ತು. ಪ್ರೊಡ್ಯೂಸರ್ ತರ ಆರಾಮಾಗಿ ಆರಾಮಾಗಿರ್ಬೋದಾಗಿತ್ತಲ್ಲ, ಪ್ರೊಡ್ಯೂಸರ್ ತರ ಆರಾಮಾಗಿ ಕೂತ್ಕೋಬೋದಾಗಿತ್ತಲ್ಲ. ಅವಳು ಟ್ಯಾಬ್ಲೆಟ್ ತರ್ಸ್ಕೊಡ್ರಿ ಅಂತ ಹೇಳಿ ಕೂತ್ಕೋಬೋದಾಗಿತ್ತಲ್ಲ. ಅವರೇ ಇನಿಶಿಯೇಟ್ ಮಾಡಿದ್ರು. ಅಂಡ್ ಅದಾದ್ಮೇಲೆ ನಾನು ರೆಡಿ ಆಗ್ತಿದ್ದಾಗೆಲ್ಲ ಬಂದು ಅಯ್ಯೋ ಮುಖ ನೋಡಿ ಬಾಡೆ ಹೋಯ್ತು ನಿನಗೆ, ಅದಕ್ಕೆ ನಾನು ಹೇಳ್ದೆ ಟ್ಯಾಬ್ಲೆಟ್ ತಗೋ ಅಂತ, ಕೇಳದೇ ಇಲ್ಲ ನೀನು ಅಂತ. ಶಿ ಇಸ್ ವೆರಿ ಸ್ವೀಟ್ ಅಂಡ್ ತುಂಬಾ ಇವಾಗ ಎಲ್ಲಾರ ಮನೇಲೂ ಅವ್ರ ಅಮ್ಮಂದಿರೆಲ್ಲ ಹೇಗಿರ್ತಾರಲ್ಲ ಹಂಗೆ ಅನ್ಸಿದ್ದು ನನಗೆ. ಅಂಡ್ ನಾನು ಒಂದಿಷ್ಟು ಕ್ವೆಶನ್ಸ್ ಕೇಳ್ತಾ ಇರ್ತೀನಿ, ಅಮ್ಮ ಹೆಂಗೆ ಎಷ್ಟ್ ಸರಿ ಇವಾಗ ಸೀರಿಯಲ್ ಮಾಡ್ತಾ ಇದ್ರು, ಅದಾದ್ಮೇಲೆ ಎಷ್ಟು ಗ್ಯಾಪ್ ಆಯ್ತು, ಮತ್ತೆ ನೆಕ್ಸ್ಟ್ ಸಿನಿಮಾ ಹೆಂಗ್ ಮಾಡಿದ್ರು, ಮತ್ತೆ ಅವರು ಒಂದಿಷ್ಟು ಶೇರ್ ಮಾಡ್ತಿರ್ತಾರೆ. ಅಂದ್ರೆ ಅಂತೆ ಕಂತೆಗಳನ್ನ ಕೇಳಿರೋದಕ್ಕಿಂತ ನಾನು ಡೈರೆಕ್ಟ್ ಆಗಿ ಅವ್ರ ಹತ್ರ ಮಾತಾಡಿ ಒಂದಿಷ್ಟು ಕ್ವೆಶನ್ಸ್ ನ ಎಷ್ಟೊಂದು ಕ್ವೆಶನ್ಸ್ ಕೇಳಿದೀನಿ, ಒಂದಿಷ್ಟಲ್ಲ ಪದೇ ಪದೇ ಕ್ವೆಶನ್ಸ್ ಕೇಳಿ ಅಮ್ಮ ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ ಮಾಡ್ಕೊಂಡಿದೀನಿ ಅಷ್ಟೇ. ಅಷ್ಟ್ ಬಿಟ್ರೆ ಇವಾಗ ಅವತ್ತೇ ಲಾಸ್ಟ್, ಅದಾದ್ಮೇಲೆ ನಾನು ಮತ್ತೆ ಅವ್ರಿಗೆ ಕಾಲ್ ಮಾಡಿಲ್ಲ, ಅವರು ನನ್ ಮಾಡಿಲ್ಲ. ಎಲ್ಲಾದ್ರೂ ಸಿಕ್ಕಾಗ ಮಾತಾಡ್ತೀವಿ ಅಂಡ್ ಮಾತಾಡಿದಾಗ ಮನ್ಸ್ಫೂರ್ತಿ ಆಗಿ ಮಾತಾಡ್ತಾರೆ ಅವರು. ಸೊ ಇದೇ ನಾನು ಅವ್ರನ್ನ ಡೈರೆಕ್ಟ್ ಆಗಿ ನೋಡಿರೋದು ಹಿಂಗೆ. ಅಂದ್ರೆ ಇರೋದನ್ನ ಡೈರೆಕ್ಟ್ ಆಗಿ ಹೇಳ್ತಾರೆ. ಈಗ ನಂಗೆ ಬೈದ್ರು, ಯಾಕೆ ತಗೊಳ್ಳಿಲ್ಲ, ನೀನ್ ಹೇಳ್ದೆ ತಾನೇ ನಿಂಗ್ ತಗೋ ಅಂತ. ಲೈಕ್ ಲಿಟ್ರಲಿ ಶಿ ಇಸ್ ಲೈಕ್ ದ್ಯಾಟ್. ನಮ್ಮ ಮನೇಲಿ ಅಲ್ಲ, ಅಮ್ಮಂದಿರ್ ಹೆಂಗೋ ಹಂಗೆ ಅವ್ರುನು. ಈಗ ಈ ಎಲ್ಲ ಕಾಮೆಂಟ್ಸ್ ಮಾಡ್ತಿದಾರಲ್ವಾ, ನಾನು ಅದನ್ನ ಅಪೋಸ್ ಮಾಡಲ್ಲ. ಬಟ್ ನನಗೇನ್ ಅನ್ಸುತ್ತೆ ಅಂದ್ರೆ, ಈಗ ನಿಮ್ಮ ಮನೇಲಿ ಅಮ್ಮಂದಿರ್ನ ನಾವು ಕ್ಯಾಮ್ರಾ ಮುಂದೆ ಕೂರಿಸಿ ಒಂದಿಷ್ಟು ಕ್ವೆಶನ್ಸ್ ಕೇಳಿದಾಗ ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರಲ್ಲ, ಹಂಗೆ ಅಮ್ಮ ಮಾಡ್ತಿದ್ದಾರೆ ಅಷ್ಟೇ. ದೇರ್ ಇಸ್ ನಥಿಂಗ್ ಡಿಫ್ರೆನ್ಸ್. ಬಟ್ ಎಲ್ಲ ಒಂದ್ ಕಡೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ತಿದ್ರೆ ಜನಕ್ಕೆ ಎಷ್ಟು ಫ್ರೀ ಆಗಿರ್ತಾರೆ ಅಂತಂದ್ರೆ ಏನಿಲ್ಲ, ಅವ್ರು ಹೆಂಗ್ ಯೋಚನೆನೂ ಮಾಡೋದಿಲ್ಲ. ಸುಮ್ನೆ ಟೈಪ್ ಮಾಡಿ ಇಂಟರ್ನೆಟ್ ಫ್ರೀ ಆಗಿ ಸಿಕ್ಕಿರುತ್ತೆ ಹಾಕೊಂಡಿರ್ತಾರೆ, ಟೈಪ್ ಮಾಡಿ ಕಮೆಂಟ್ ಮಾಡಿ ಪಾಸ್ ಮಾಡ್ಬಿಡು. ನಾವು ಇವಾಗ ಆ ಫೀಲ್ಡ್ ಅಲ್ಲಿ ಇದೀವಿ ಅಂದ್ರೆ ಏನೇ ಆದ್ರೂ ಅದು ಜಜ್ಮೆಂಟಲ್ ಆಗೋಗುತ್ತೆ, ಏನು ಮಾಡಕ್ಕಾಗಲ್ಲ. ನಾನೇ ನಿಷ್ಕಲ್ಮಶ ಕಲ್ಮಶ ಮಿಸ್ ಮಾಡ್ಬಿಟ್ಟೆ, ಅದಕ್ಕೂ ಕಾಮೆಂಟ್ ಮಾಡ್ತಿದ್ದಾರೆ, ಏನು ಮಾಡಕ್ಕಾಗಲ್ಲ. ವಿ ಕಾಂಟ್ ಬ್ಲೇಮ್ ದೆಮ್ ಆಲ್ಸೋ. ಅವ್ರಿಗೆ ಗೊತ್ತಿಲ್ಲ ಅಲ್ವಾ, ಅವ್ರಿಗೆ ಮೋಸ್ಟ್ಲಿ ಅವ್ರು ಡೈರೆಕ್ಟ್ ಆಗಿ ನೋಡಿದ್ರೆ ಪ್ರಾಬಬ್ಲಿ ಅವ್ರು ಆತರ ಕಾಮೆಂಟ್ ಮಾಡ್ತಿರ್ಲಿಲ್ಲ, ಅವ್ರು ನೋಡಿಲ್ಲ, ಹಂಗಾಗಿ ಹಿಂಗ್ ಮಾಡ್ತಾ ಇದಾರೆ. ಏನು ಮಾಡಕ್ಕಾಗಲ್ಲ. ಆ ಫೀಲ್ಡ್ ಅಲ್ಲಿ ಇದೀವಿ ನಾವು, ಜಜ್ಮೆಂಟಲ್ ಆಗ್ಬಿಟ್ಟಿದೀವಿ. ಜನಕ್ಕೆ ಏನೇ ಆದ್ರೂ ಅವ್ರು ಮಾತಾಡಬಹುದು ಅನ್ನೋಂತ ಸಿಚುಯೇಷನ್ ಅಲ್ಲಿ ಇದೀವಿ. ಸೊ ಏನು ವಿ ಕಾಂಟ್ ಸ್ಟಾಪ್ ದಟ್ ಅಷ್ಟೇ. ಬಟ್ ನಾನ್ ನೋಡೋ ಹಾಗ್ದೇನೆ ಅವ್ರು ಏನಿದ್ರು ಫೇಸ್ ಟು ಫೇಸ್ ನೀವು ಹೇಳ್ಬಿಡ್ತಾರೆ. ನೋಡಿದೀರಾ? ನಾನು ನೋಡಿದೀನಿ, 4-5 ಸಲ ಭೇಟಿ ಮಾಡಿದೀನಿ, ಫೋನಲ್ಲೂ ಕೂಡ ಮಾತಾಡಿದೀನಿ. ಬಟ್ ಫೇಸ್ ಟು ಫೇಸ್ ಹೇಳ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ನಮ್ಗಳಿಗೆ ಏನಂತಂದ್ರೆ, ನಾವು ಬೆಣ್ಣೆ ಸೌರಿ ಮಾತಾಡ್ಬಿಟ್ರೆ ಅವ್ರು ಇಷ್ಟ ಆಗ್ತಾರೆ. ಸ್ಟ್ರೈಟ್ ಫಾರ್ವರ್ಡ್ ಆಗಿ ನಾವು ಮಾತಾಡ್ತೀವಲ್ಲ, ಅದೇನೆ ಅವ್ರಿಗೆ ಮೇ ಬಿ ತಗೊಳೋದಿಕ್ ಆಗಲ್ಲ ಅನ್ಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.